ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ನಮಗೆ ಅರ್ಲಿ ಪ್ರೆಗ್ನೆನ್ಸಿಲಿ ಏನೇನೆಲ್ಲ ಸಿಮ್ಟಮ್ಸ್ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನನಗೇನೇನು ಸಿಮ್ಟಮ್ಸ್ ಇತ್ತು ಮತ್ತು ಕಾಮನ್ ಆಗಿ ಏನೆಲ್ಲ ಸಿಮ್ಟಮ್ಸ್ ಬರುತ್ತೆ ಅಂತ ಅದನ್ನು ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಎಲ್ಲರೂ ಇದೇ ರೀತಿ ಸಿಮ್ಟಮ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಕೆಲವ್ರಿಗೆ ಬೇರೆ ರೀತಿ ಸಿಮ್ಟಮ್ಸು ಇರುತ್ತೆ ಮತ್ತು ಕೆಲವ್ರಿಗೇನು ಸಿಮ್ಟಮ್ಸ್ ಕೂಡ ಇರೋದಿಲ್ಲ. ಸೊ ನನಗೇನೇನು ಸಿಮ್ಟಮ್ಸ್ ಇತ್ತು, ನಾರ್ಮಲ್ ಆಗಿ ಏನೇನು ಸಿಮ್ಟಮ್ಸ್ ಬರುತ್ತೆ ಅಂತ ತಿಳಿಸ್ತೀನಿ. ಹಾಗೆಯೇ ಯಾವಾಗ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ತೊಗೋಬೇಕು ಅದು ತಿಳಿಸ್ಕೊಡ್ತೀನಿ. ಸೊ ಮುಂದಿನ ವೀಡಿಯೋಲಿ ಮನೇಲಿ ಹೇಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದು ಅದು ನಾನು ಮುಂದಿನ ವೀಡಿಯೋಲಿ ಮಾಡ್ತೀನಿ. ಈಗ ಸಿಮ್ಟಮ್ಸ್ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಆ ಸಿಮ್ಟಮ್ಸ್ ನನಗಿತ್ತಾ ಇಲ್ವಾ ಅಂತ ಅದು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರೆಂಡ್ಸ್, ಫಸ್ಟು ಸಿಮ್ಟಮ್ ಬಂದು ಸ್ಪಾಟಿಂಗ್ ಆ್ಯಂಡ್ ಕ್ರ್ಯಾಂಪಿಂಗ್ ಅಂತ ಹೇಳ್ಬೋದು. ಸೊ ಸ್ಪಾಟಿಂಗ್ ಆ್ಯಂಡ್ ಕ್ರ್ಯಾಂಪಿಂಗ್ ಯಾವಾಗ ಆಗುತ್ತೆ ಅಂದರೆ ಕನ್ಸೆಪ್ಷನ್ ಆದಮೇಲೆ, ಅದು ಎಗ್ ಅಟ್ಯಾಚ್ ಆದಮೇಲೆ ಸ್ವಲ್ಪ ನಿಮಗೆ ಇವಾಗ ಪೀರಿಯಡ್ಸ್ ಆದಾಗ ಏನು ಚೂರು ಬ್ಲೀಡ್ ಆಗುತ್ತೆ ಆ ರೀತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಪೀರಿಯಡ್ಸ್ ಆದಾಗ ನಮಗೆ ಎಗ್ ಕ್ರ್ಯಾಂಪಿಂಗ್ ಬರುತ್ತೆ, ಆ ರೀತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಅರ್ಲಿ ಸೈನ್ ಅಂತ ಹೇಳ್ತಾರೆ. ಇದು 6 to 12 ಡೇಸ್, ಎಗ್ಗು ಫರ್ಟಿಲೈಸ್ ಆದಮೇಲೆ 6 to 12 ಡೇಸ್ ಆದಮೇಲೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ಸಿಮ್ಟಮ್ ಎಲ್ಲರಿಗೂ ಇರೋದಿಲ್ಲ, ಹಾಗೆ ನನಗೂ ಕೂಡ ಈ ಸಿಮ್ಟಮ್ ಇರಲಿಲ್ಲ. ಸೊ ಇದು ಕೆಲವ್ರಿಗೆ ಆಗೋ ಚಾನ್ಸಸ್ ಇರುತ್ತೆ ಈ ಸಿಮ್ಟಮ್. ಬಟ್ ಇದನ್ನು ಕೆಲವರು ಅಂದರೆ ಪೀರಿಯಡ್ಸ್ ಆಗಿದ್ದೀವಿ ಅಂತ ಕೆಲವರು ಅನ್ಕೊತಾರೆ, ಬಟ್ ಈ ಸಿಮ್ಟಮ್ ಕೆಲವ್ರಿಗೆ ಆಗುತ್ತೆ. ಸೊ ಎಲ್ರಿಗೂ ಆಗಲ್ಲ, ಇದು ನಾನು ಹೇಳ್ತಾ ಇದ್ದೀನಿ. ಈ ಸಿಮ್ಟಮ್ ಎಲ್ರಿಗೂ ಆಗಲ್ಲ, ಕೆಲವ್ರಿಗೆ ಮಾತ್ರ. ಸೊ ನನಗೂ ಕೂಡ ಈ ಸಿಮ್ಟಮ್ ಇರಲಿಲ್ಲ. ನೆಕ್ಸ್ಟ್ ಸಿಮ್ಟಮ್ ಬಂದು ಬ್ರೆಸ್ಟ್ ಚೇಂಜಸ್. ಈ ಸಿಮ್ಟಮ್ ನನಗಿತ್ತು. ಸೊ ನಮಗಿನ್ನೇನು ಪೀರಿಯಡ್ಸ್ ಮಿಸ್ ಆಗೋಕ್ಕೆ 1 ವೀಕ್ ಇರೋ ಹಾಗೇ ಸ್ಟಾರ್ಟ್ ಆಗುತ್ತೆ. ನನಗೆ ತುಂಬ ಪೇಯ್ನ್ ಬರ್ತಾಯಿತ್ತು. ಸೊ ನಾನು ತುಂಬ ಪೇಯ್ನ್ ಅಂದರೆ ಟಚ್ ಮಾಡೋದಕ್ಕೂ ಕೂಡ ಆಗ್ತಿರ್ಲಿಲ್ಲ, ಅಷ್ಟು ಪೇಯ್ನ್ ಬರ್ತಾಯಿತ್ತು ನನಗೆ. ಸ್ವಲ್ಪ ಮತ್ತು ಫುಲ್ ಅನಿಸ್ತಾಯಿತ್ತು, ಬ್ರೆಸ್ಟ್ ಎಲ್ಲ ಹೆವಿ ಅಂತ ಫೀಲ್ ಆಗ್ತಿತ್ತು. ಸೊ ಈ ಸಿಮ್ಟಮ್ ನನಗಿತ್ತು. ಆವಾಗ ನಾನು ಒಂದೊಂದ್ಸರಿ ನನಗೆ ಪೀರಿಯಡ್ಸ್ ಬರೋದಕ್ಕಿಂತ ಮುಂಚೆ ಕೂಡ ಈ ರೀತಿ ಆಗ್ತಿತ್ತು. ಸೊ ಪೀರಿಯಡ್ಸ್ಗೆ ಅಂತ ಅಂದ್ಕೊಂಡೆ, ಬಟ್ ಇದು ಪ್ರೆಗ್ನೆನ್ಸಿ ಸಿಮ್ಟಮ್ ಕೂಡ ಹೌದು. ಬಟ್ ಕೆಲವರಿಗೆ ಪೀರಿಯಡ್ಸಲ್ಲೂ ಈಗ ಆಗುತ್ತೆ. ಬಟ್ ಪೀರಿಯಡ್ಸ್ ಕಂಪೇರ್ ಮಾಡಿದ್ರೆ ಇದನ್ನು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಪೇಯ್ನು ನನಗೆ ಸ್ವಲ್ಪ ಜಾಸ್ತಿನೇ ಇತ್ತು, ತುಂಬ ಸೆನ್ಸಿಟಿವ್ ಆಗಿತ್ತು, ಟಚ್ ಮಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಸೊ ಇದು ಸೆಕೆಂಡ್ ಸಿಮ್ಟಮ್. ಸೊ ನೆಕ್ಸ್ಟ್ ಸಿಮ್ಟಮ್ ಬಂದು ಫೆಟಿಗ್. ಸೊ ಈ ಸಿಮ್ಟಮಲ್ಲಿ ಏನಂದರೆ ನಿಮಗೆ ತುಂಬ ಎನರ್ಜಿ ಲೋ ಅಂತ ಫೀಲ್ ಆಗ್ತಿರುತ್ತೆ. ಯಾಕೆಂದರೆ ನಮ್ಮದು ಶುಗರ್ ಲೆವೆಲ್ ಒಂದೊಂದ್ಸರಿ ಕಡಿಮೆ ಆಗಿರುತ್ತೆ, ಮತ್ತು ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗಿರುತ್ತೆ, ಹಾಗೆ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತಿರುತ್ತೆ. ಸೊ ಅದರಿಂದ ಕೂಡ ನಮಗೆ ಇದು ಫೀಲ್ ಆಗುತ್ತೆ. ಆವಾಗ ನಮಗೆ ಏನು ಮಾಡೋದಕ್ಕೂ ಮೂಡಿರೋದಿಲ್ಲ. ಅಂಥ ಟೈಮಲ್ಲಿ ನಿಮಗೆ ತುಂಬ ಅನಿಸಿದಾಗ ಆದಷ್ಟು ರೆಸ್ಟ್ ಮಾಡಿ. ಸೊ ನಾನು ಹಾಗೆ ಮಾಡ್ತಿದ್ದೆ. ನನಗೆ ಈ ಸಿಮ್ಟಮ್ ಇತ್ತು, ಆವಾಗ ನಾನು ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ. ಸೊ ನಾನು ಇವಾಗ ಏನು ಹೇಳ್ತಿದ್ದೀನಿ, ಈ ಸಿಮ್ಟಮ್ಸ್ ಎಲ್ಲ ನಿಮಗೆ ಈ ಸಿಮ್ಟಮ್ಸಲ್ಲಿ ಯಾವುದಾದ್ರು ಒಂದು ಸಿಮ್ಟಮ್ ಆಗಿರ್ಬೋದು, 2 ಸಿಮ್ಟಮ್ ಆಗಿರ್ಬೋದು, ಇಲ್ಲ ಎಲ್ಲ ಸಿಮ್ಟಮ್ಸ್ ಇರ್ಬೋದು. ಬಂದರೆ ನೀವು ಆಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ನ ತೊಗೋಬೋದು. ನೆಕ್ಸ್ಟ್ ಬಂದು ನಾಸಿಯಾ. ಸೊ ಇದು ಕೂಡ ಎಲ್ರಿಗೂ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಮಾರ್ನಿಂಗ್ ಸಿಕ್ನೆಸ್ ಇದು. ಸೊ ಕೆಲವ್ರಿಗೆ ವೊಮಿಟಿಂಗ್ ಸ್ಟಾರ್ಟ್ ಆಗುತ್ತೆ, ಮತ್ತು ಕೆಲವ್ರಿಗೆ ವೊಮಿಟಿಂಗ್ ಇರೋದಿಲ್ಲ. ಸೊ ನನಗೆ ವೊಮಿಟಿಂಗ್ ಇರಲಿಲ್ಲ, ಬಟ್ ಆ ಸೆನ್ಸೇಷನ್ ಇತ್ತು. ವೊಮಿಟಿಂಗ್ ಥರ ಏನಾದರೂ ನೋಡಿದ್ರೆ ಆ ಸೆನ್ಸೇಷನ್ ಇತ್ತು. ಸೊ ಇದು ಎಲ್ಲರಿಗೂ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗೋದಿಲ್ಲ. ಅದರಲ್ಲೂ ಬೆಳಿಗ್ಗೆ ಟೈಮ್ ತುಂಬ ಜಾಸ್ತಿ ಇರುತ್ತೆ. ಸೊ ಬೆಳಿಗ್ಗೆ ನೀವು ಎದ್ದ ತಕ್ಷಣ ನಿಮಗೆ ತುಂಬ ಫೀಲ್ ಆಗ್ತಿರುತ್ತೆ ಇದು. ಸೊ ಇದು ಏನಕ್ಕಾಗುತ್ತೆ ಅಂದರೆ ಇದು ಕೂಡ ಹಾರ್ಮೋನಲ್ ಚೇಂಜಸ್ಸಿಂದನೇ. ಸೊ ನಮ್ಮ ಬಾಡಿಲಿ ಏನನ್ನೆಲ್ಲ ಚೇಂಜಸ್ ಆಗ್ತಿರುತ್ತೆ ಅದೆಲ್ಲ ಆಲ್ಮೋಸ್ಟ್ ಹಾರ್ಮೋನ್ಸಿಂದನೇ ಅಂತ ಹೇಳ್ಬೋದು. ಕೆಲವೊಂದು ಹಾರ್ಮೋನ್ಸ್ ನಮ್ಮ ಬಾಡಿಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಆವಾಗ ನಮಗೆ ಇದೆಲ್ಲ ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಬಂದು ಪೀರಿಯಡ್ ಮಿಸ್ ಆಗೋದು. ಸೊ ಇದು ಒಂದು ಅರ್ಲಿ ಸಿಮ್ಟಮ್ ಅಂತ ಹೇಳ್ಬೋದು. ನೀವು ನಾಸಿಯಾ ಆಗಿರ್ಬೋದು, ಇಲ್ಲ ನಿಮಗೆ ಫೆಟಿಗ್ ಆಗಿರ್ಬೋದು, ಇದು ನಿಮಗೆ ಆಲ್ಮೋಸ್ಟ್ ಫಸ್ಟ್ 3 ಮಂತ್ಸ್ ಈ ಸಿಮ್ಟಮ್ಸ್ ಇರುತ್ತೆ. ಸೊ ಬಟ್ ಕೆಲವೊಂದು ಸಿಮ್ಟಮ್ಸು ನಿಮಗೆ ಪ್ರೆಗ್ನೆನ್ಸಿ ನಿಮಗೆ ಕನ್ಫರ್ಮ್ ಆಗೋದಕ್ಕಿಂತ ಮುಂಚೆನೇ ಬಂದಿರುತ್ತೆ. ಸೊ ಅದರಲ್ಲಿ ಇದು ಕೂಡ ಒಂದು. ಸೊ ನಿಮಗೆ ಪೀರಿಯಡ್ ಮಿಸ್ ಆಗುತ್ತೆ. ಸೊ ಪೀರಿಯಡ್ ಮಿಸ್ ಆಗೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಸೊ ಮೇ ಬಿ ನೀವು ಪ್ರೆಗ್ನೆಂಟ್ ಇರ್ಬೋದು ಅಂತ. ಸೊ ಪೀರಿಯಡ್ ಮಿಸ್ ಆಗಿದ ತಕ್ಷಣ ಪ್ರೆಗ್ನೆಂಟ್ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ಕೆಲವೊಂದು ಸರಿ ಹಾರ್ಮೋನ್ಸ್ ವೇರಿಯೇಷನಿಂದ ನಮಗೆ ಪೀರಿಯಡ್ ಲೇಟ್ ಆಗ್ಬೋದು, ಇಲ್ಲ 1 ಮಂತ್ ಡಿಲೇ ಆಗ್ಬೋದು, ಈ ಚಾನ್ಸಸ್ ಕೂಡ ಇರುತ್ತೆ. ಸೊ ಆದಷ್ಟು ನಾವು ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಂಡ್ಮೇಲೆ ನಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಇಲ್ಲ ನೆಗೆಟಿವ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ಫ್ರೀಕ್ವೆಂಟ್ ಯೂರಿನೇಷನ್. ಸೊ ಇದು ನನಗಿತ್ತು ಫ್ರೀಕ್ವೆಂಟ್ ಯೂರಿನೇಷನ್. ಪದೇ ನಾನು ಹೋಗ್ತಾ ಇದ್ದೆ ರೆಸ್ಟ್ ರೂಮ್ಗೆ. ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ರೆ, ಮಾಲ್ಗೆ ಹೋಗ್ಬಿಟ್ರೆ ಆಲ್ಮೋಸ್ಟ್ ನಾನು 45 ಮಿನಿಟ್ಸ್ 1 ಅವರ್ಗೆಲ್ಲ ಒಂದ್ಸರಿ ಹೋಗ್ತಾ ಇದ್ದೆ. ಸೊ ಅವಾಗ ತುಂಬ ಸರಿ ಕೇಳ್ತಾರಿಯಾ ಏನಕ್ಕೆ ಅಂತ. ಸೊ ನಾನು ಅಂದ್ಕೊಳ್ತಾ ಇದ್ದೆ ಜಾಸ್ತಿ ನೀರು ಕುಡಿತಾ ಇದ್ದೀನಿ, ಸೊ ಅದಕ್ಕಿರಬೇಕು ಅಂತ. ಸೊ ಫ್ರೀಕ್ವೆಂಟ್ ಯೂರಿನೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಫ್ರೀಕ್ವೆಂಟ್ ಯೂರಿನೇಷನ್ ಪ್ರಾಬ್ಲಮ್ ನಿಮಗೆ ಪ್ರೆಗ್ನೆನ್ಸಿಲಿ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ.
ಸೊ ನಾನು ಅದನ್ನು ಕೂಡ ಮಾಡ್ತೀನಿ. ನೆಕ್ಸ್ಟು ನಿಮಗೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಏನೇನೆಲ್ಲ ನಿಮಗೆ ಸಿಂಪ್ಟಮ್ಸ್ ಇರುತ್ತೆ ಅಂತ ಅದನ್ನು ಕೂಡ ಹೇಳ್ತೀನಿ. ನೆಕ್ಸ್ಟ್ ಬಂದು ಕಾನ್ಸ್ಟಿಪೇಷನ್. ಸೊ ಕಾನ್ಸ್ಟಿಪೇಷನ್ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಇದೊಂದು ತುಂಬ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ತುಂಬ ಕಷ್ಟ ಆಗುತ್ತೆ ಕಾನ್ಸ್ಟಿಪೇಷನ್. ಸೊ ಇದು ಕೂಡ ಒಂದು ಅರ್ಲಿ ಸಿಂಪ್ಟಮ್ ಆಗಿರುತ್ತೆ, ಕೆಲವ್ರಿಗೆ ಆಗುತ್ತೆ. ಮತ್ತು ಕೆಲವ್ರಿಗೆ ಒಂದು 12 ವೀಕ್ಸ್ ಆದಮೇಲೆ ಇಲ್ಲ 10th ವೀಕ್ ಆದಮೇಲೆ ಕೂಡ ಇದು ಸ್ಟಾರ್ಟ್ ಆಗುತ್ತೆ ಕಾನ್ಸ್ಟಿಪೇಷನ್. ಸೊ ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದರೆ ಡಾಕ್ಟರ್ ಏನಾದರೂ ಸಜೆಸ್ಟ್ ಮಾಡ್ತಾರೆ ನಿಮಗೆ ತೊಗೊಳ್ಳೋದಕ್ಕೆ. ಇಲ್ಲಾಂದರೆ ನಿಮಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ ನಿಮಗೆ ಪ್ರೆಗ್ನೆನ್ಸಿ ಅಂದರೆ ನೀವು ಆದಷ್ಟು ಗ್ರೀನ್ ವೆಜಿಟೇಬಲ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ತೊಗೊಂಡ್ರೆ ಕಾನ್ಸ್ಟಿಪೇಷನ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಕಾನ್ಸ್ಟಿಪೇಷನ್ ಕೂಡ ಒಂದು ಸಿಂಪ್ಟಮ್, ಅರ್ಲಿ ಸಿಂಪ್ಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಮೂಡ್ ಸ್ವಿಂಗ್ಸ್. ಸೊ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ಇದು ಒಂದೊಂದ್ಸರಿ ಪೀರಿಯಡ್ಸ್ ಆಗೋ ಟೈಮಲ್ಲೂ ಕೂಡ ನಮಗೆ ಹಾರ್ಮೋನ್ ವೇರಿಯೇಷನಿಂದ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಮೂಡ್ ಸ್ವಿಂಗ್ಸ್ ತುಂಬ ಜಾಸ್ತಿ ಆಗ್ತಿರುತ್ತೆ. ಸೊ ಇದು ಕೂಡ ಒಂದು ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್. ಮತ್ತು ಇದೇನಿದೆ ಇದು ಕೂಡ ನಿಮ್ಮ ಪ್ರೆಗ್ನೆನ್ಸಿಲಿ ಕಂಟಿನ್ಯೂ ಆಗುತ್ತೆ. ನನಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನು ಅಷ್ಟೊಂದು ಇರಲಿಲ್ಲ, ಬಟ್ ಮೂಡ್ ಸ್ವಿಂಗ್ಸ್ ಸ್ವಲ್ಪ ಇತ್ತು. ಬಟ್ ನಂಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ನನಗೆ ಫುಲ್ಲು ಕನ್ಫರ್ಮ್ ಆದಮೇಲೆ ಇದಕ್ಕೆ ರಿಲೇಟೆಡ್ ಅಂತ ನಂಗೆ ಗೊತ್ತಾಗಿದ್ದು. ನೆಕ್ಸ್ಟ್ ಕೆಲವ್ರಿಗೆ ಹೆಡ್ಏಕ್ಸ್ ಮತ್ತು ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕೂಡ ಕೆಲವರು ಮಿಸ್ಟೇಕ್ ಮಾಡ್ಕೊತಾರೆ ಪೀರಿಯಡ್ಸ್ ಜೊತೆಗೆ, ಯಾಕೆಂದರೆ ಕೆಲವ್ರಿಗೆ ಪೀರಿಯಡ್ಸ್ ಟೈಮಲ್ಲೂ ಕೂಡ ಹೆಡ್ಏಕ್ ಮತ್ತು ಬ್ಯಾಕ್ ಪೇನ್ ಬರುತ್ತೆ. ಸೊ ಇದು ಕೂಡ ಪ್ರೆಗ್ನೆನ್ಸಿ ಸಿಂಪ್ಟಮ್ ಆಗಿದೆ. ನೆಕ್ಸ್ಟ್ ಬಂದು ಡಿಜಿನೆಸ್. ಇದು ಕೂಡ ಅಷ್ಟೇ ತಲೆ ಸುತ್ತೋದು ಮತ್ತು ನಿಮ್ಗೆ ಸ್ವಲ್ಪ ಸಡನ್ನಾಗಿ ಎದ್ದ ತಕ್ಷಣ ನಿಮಗೆ ಏನೋ ಒಂಥರ ಅನಿಸೋದು, ಇದೆಲ್ಲ ಫೀಲ್ ಆಗುತ್ತೆ. ಸೊ ಇದು ನನಗೆ ಸ್ವಲ್ಪ ಇತ್ತು. ಬಟ್ ಇದಕ್ಕೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಮೇ ಬಿ ನಾನು ಜಾಸ್ತಿ ನೀರು ಕುಡ್ದಿಲ್ಲ ಅದಕ್ಕೆ ಅಂತ ಅನ್ಕೊತಾ ಇದ್ದೆ. ಸೊ ಹಾರ್ಮೋನ್ ವೇರಿಯೇಷನ್ಸಿಂದ ಇದು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಕೆಲವ್ರಿಗೆ ಫುಲ್ ಕಂಟಿನ್ಯೂ ಆಗುತ್ತೆ. ಫಸ್ಟ್ ಟ್ರೈಮಿಸ್ಟರ್ವರೆಗೂ ಕೂಡ ಈ ಸಿಂಪ್ಟಮ್ ಏನಿದೆ ಇದು ಕಂಟಿನ್ಯೂ ಆಗುತ್ತೆ. ಬಟ್ ಕೆಲವ್ರಿಗೆ ಅರ್ಲಿ ಇರುತ್ತೆ, ಆಮೇಲೆ ಹೊರಟೋಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ನಂಗೆ ಇನ್ನೊಂದು ಸಿಂಪ್ಟಮ್ಸ್ ನನಗೆ ಫಸ್ಟ್ ಸ್ಟಾರ್ಟಿಂಗೇ ಬಂದಿದ್ದೇನೆಂದರೆ ಸ್ಕಿನ್ ತುಂಬ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಯಿತು, ಪೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು ನನ್ನ ಸ್ಕಿನ್ನು. ಸೊ ನನಗೆ ಗೊತ್ತಾಗ್ತಿರ್ಲಿಲ್ಲ ಇದು ಅದಕ್ಕೆ ಸಿಂಪ್ಟಮ್ ಅಂತ. ನಾನು ನಾರ್ಮಲ್ ಈಗ ವೆದರಿಂದ ಅಂತ ಅನ್ಕೊತಾ ಇದ್ದೆ. ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೂ ಕೂಡ ನನಗೆ ಅದೇ ಕಂಟಿನ್ಯೂ ಆಯಿತು. ಸೊ ಅದು ಕಂಟಿನ್ಯೂ ಆದಮೇಲೆ ಸ್ವಲ್ಪ ಇಲ್ಲಿ ಡಾರ್ಕ್ ಆಯಿತು. ಸೊ ಇದು ನನಗೆ ಮೇನ್ ಸಿಂಪ್ಟಮ್ ನನಗೆ ಬಂದಿದ್ದು. ಸ್ಕಿನ್ ತುಂಬ ತುಂಬ ಡ್ರೈ ಆಗಿಬಿಡುತ್ತೆ ಕೆಲವ್ರಿಗೆ. ಅದರಲ್ಲೂ ಡ್ರೈ ಸ್ಕಿನ್ ಇರೋರಿಗೆ ಇನ್ನೂ ಡ್ರೈ ಆಗಿಬಿಡುತ್ತೆ. ನನಗೂ ಕೂಡ ಅಷ್ಟೇ, ಫಸ್ಟೇ ಡ್ರೈ ಸ್ಕಿನ್ ಇತ್ತು, ಅದ್ರ ಮೇಲೆ ಇನ್ನೂ ಡ್ರೈ ಆಯಿತು ಹಾರ್ಮೋನ್ಸಿಂದ. ತುಂಬ ಕಷ್ಟ ಆಯಿತು. ಸೊ ಆದಷ್ಟು ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು. ನನಗೆ ಇದು ಒಂದು ಸಿಂಪ್ಟಮ್ ಬಂದಿತ್ತು. ಸೊ ಇದು ನಿಮಗೆ ಏನಿರುತ್ತೆ, ಇದು ಸ್ವಲ್ಪ ರೆಡ್ ಆಗೋದು ಇಲ್ಲ ಡಾರ್ಕ್ ಆಗೋದು, ಇದು ಡಾಕ್ಟರ್ನ ನಾನು ಕೇಳಿದೆ, ಇದು ಆಫ್ಟರ್ ಪ್ರೆಗ್ನೆನ್ಸಿ ಹೋಗುತ್ತೆ ಅಂತ ಹೇಳಿದ್ರು. ಇಲ್ಲ ನಿಮಗೆ 5 ಮಂತ್ಸ್ ಆದಮೇಲೆ ಕಡಿಮೆ ಆಗ್ತಾ ಬರುತ್ತೆ ಅಂತ. ಸೊ ನನಗೂ ಕೂಡ ಹಾಗೆಯೇ 5 ಮಂತ್ಸ್ ಆದಮೇಲೆ ಅದೇ ಕಡಿಮೆ ಆಗ್ತಾ ಬಂತು. ಅದ್ರ ಜೊತೆ ಅವ್ರು ಹೇಳಿದ್ರು ನೀವು ಏನು ಬೇಕಾದರೂ ಹೋಮ್ ರೆಮಿಡೀಸ್ ಕ್ರೀಮ್ ಯೂಸ್ ಮಾಡ್ಬೋದು ಅಂತ. ಸೊ ಅದಕ್ಕೆ ನನಗೆ ಇಂಗ್ರೀಡಿಯೆಂಟ್ಸ್ ಯಾವ ಸೇಫ್ ಅನಿಸುತ್ತೆ ಆ ಕ್ರೀಮ್ಗಳು ಮತ್ತು ಹೋಮ್ ರೆಮಿಡೀಸ್ ಮಾಡ್ಕೊತಾ ಬಂದೆ. ಸೊ ಆದಷ್ಟು ಕಡಿಮೆ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ, ಅದು ಕೂಡ ಇನ್ನೇನು ಬೇಗ ಹೋಗುತ್ತೆ. ಇದು ಕೂಡ ಪ್ರೆಗ್ನೆನ್ಸಿ ಸಿಂಪ್ಟಮ್. ಇದು ಕೆಲವ್ರಿಗೆ ಆಗೋ ಚಾನ್ಸಸ್ ಇರುತ್ತೆ. ಮುಖದ ಮೇಲೆ ಎಲ್ಲಿ ಬೇಕಾದರೂ ಆಗ್ಬೋದು. ಮತ್ತು ಸ್ಕಿನ್ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರು, ಸ್ಕಿನ್ ಡ್ರೈ ಆಗೋದು ಪ್ರೆಗ್ನೆನ್ಸಿ ಸಿಂಪ್ಟಮ್ ಅಂತ. ಹೌದು, ಸ್ಕಿನ್ ಡ್ರೈ ಆಗೋದು ಕೂಡ ಪ್ರೆಗ್ನೆನ್ಸಿದು ಒಂದು ಸಿಂಪ್ಟಮ್. ಸೊ ಫ್ರೆಂಡ್ಸ್, ಇಷ್ಟು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಆಯಿತು. ಇಷ್ಟು ಸಿಂಪ್ಟಮ್ಸಲ್ಲಿ ನಿಮ್ಗೆ ಯಾವುದಾದ್ರೂ 1-2 ಸಿಂಪ್ಟಮ್ಸ್ ಅನಿಸ್ತಿದ್ರೆ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ತೊಗೊಳ್ಳಿ. ಆಮೇಲೆ ನಿಮಗೆ ಪ್ರಾಪರ್ ರಿಸಲ್ಟ್ ಬೇಕು ಅಂದರೆ ನಿಮ್ಮದು ಪೀರಿಯಡ್ ಮಿಸ್ ಆಗಿ 1 ವೀಕ್ ಆಗಬೇಕು. ಮಿನಿಮಮ್ 1 ವೀಕ್ ಆದರೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇಲ್ಲಾಂದರೆ 1 ಡೇಗೆ 2 ಡೇಗೆ ನೋಡಿದ್ರೆ ನಿಮ್ಗೆ ಅಷ್ಟೊಂದು ರಿಸಲ್ಟ್ ಗೊತ್ತಾಗೋದಿಲ್ಲ. ಆದ್ದರಿಂದ ಸೊ ಆದಷ್ಟು 1 ವೀಕ್ ಪೀರಿಯಡ್ ಮಿಸ್ ಆಗಿ 1 ವೀಕ್ ಆದಮೇಲೆ ಆದಷ್ಟು ನೀವು ಟೆಸ್ಟ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಮನೇಲಿ ಹೇಗೆ ಟೆಸ್ಟ್ ಮಾಡೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಕೂಡ ಆಲ್ಮೋಸ್ಟ್ ನಂದು 28 ಡೇಸ್ ಸೈಕಲ್ ಇತ್ತು. ಸೊ ನಾನು ಆಲ್ಮೋಸ್ಟ್ 1 ವೀಕ್ ಗಿಂತನೂ ಜಾಸ್ತಿನೇ ಆಗಿತ್ತು. ಸೊ ಅದ್ರ ಮೇಲೆ ನಾನು ತೊಗೊಂಡೆ. ಇದು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಕರೆಕ್ಟ್ ಸೈಕಲ್ ಇರೋರಿಗೆ 28 to 30 ಡೇಸ್ ಕರೆಕ್ಟ್ ಸೈಕಲ್ ಇರೋರಿಗೆ, ಪೀರಿಯಡ್ಸ್ ರೆಗ್ಯುಲರ್ ಇರೋರಿಗೆ ಬೇಗ ಗೊತ್ತಾಗುತ್ತೆ. ಬಟ್ ಕೆಲವ್ರಿಗೆ ಪೀರಿಯಡ್ಸ್ ರೆಗ್ಯುಲರ್ ಇರಲ್ಲ, ಇರ್ರೆಗ್ಯುಲರ್ ಇರುತ್ತೆ, ಅವ್ರಿಗೆ ಹೇಳಕ್ಕೆ ಬರೋದಿಲ್ಲ ಯಾವಾಗ ಅಂತ. ಸೊ ಅದು ಒಂದು ಕೆಲವ್ರಿಗೆ ಆಗುತ್ತೆ. ಆವಾಗ ನೀವು ಟೆಸ್ಟ್ ತೊಗೊಂಡು ನೋಡಬೇಕಾಗುತ್ತೆ. ಸೊ ಆಲ್ಮೋಸ್ಟ್ 1.5 ಮಂತ್ಸ್ ವೆಯ್ಟ್ ಮಾಡಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರು ಆಮೇಲೆ ಟೆಸ್ಟ್ ತೊಗೊಳ್ಳಿ ಅಂತ ಹೇಳ್ತೀನಿ. ರೆಗ್ಯುಲರ್ ಆಗಿ ನಿಮಗೆ 28 to 30 ಡೇ ಸೈಕಲ್ ಇದ್ದರೆ ನೀವು ಆರಾಮಾಗಿ ನಿಮ್ಮದು ಪೀರಿಯಡ್ ಮಿಸ್ ಆಗಿದ್ದು 1 ವೀಕ್ಗೆ ನೀವು ಟೆಸ್ಟ್ ತೊಗೋಬೋದು. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಕೂಡ ಮುಂದೆ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ ಮಾಡ್ತಾನೇ ಇರ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.